ವರ್ಷ ಆಯ್ತ್ರಿ ಮ್ಯಾರೇಜ್ ಆಗಿ, ಲವ್ ಮ್ಯಾರೇಜ್ ಆಗಿತ್ರಿ. ನಮ್ಮ ಹಸ್ಬೆಂಡ್ ರೀ ಮಡಿವಾಳಪ್ಪ ಅಮರಾವತಿ ಅಂತ್ರಿ. ಅವರು ರಾಷ್ಟ್ರ ರಕ್ಷಣಾ ಪಡೆ ಅಂತ ಪುನೀತ್ ಕೆರಹಳ್ಳಿ ರೀ, ಅವ್ರದ್ದು ಅಧ್ಯಕ್ಷ ಆಗಿದ್ದಾನ್ರಿ ಇವನು. ಅವರು ಇಲ್ಲಿ ಜಿಲ್ಲಾಧ್ಯಕ್ಷ ರೀ ಇವನು. ಅವ್ರದ್ದೇ ಸಂಘಟನೆ ಮಾಡ್ತಾನೆ. ಅದೇ ಸಂಘಟನೆ ಹೆಸರು ಇಟ್ಕೊಂಡೆ ಎಲ್ಲ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಿಮಗೆ ಮ್ಯಾರೇಜ್ ಆಗ್ತೀನಿ ಅಂತ ನಂಬಿಸೋದು, ನಾನು ಮ್ಯಾರೇಜ್ ಆಗಿಲ್ಲ ಅಂತ ಹೇಳೋದು, ಮತ್ತು ಜಾಬ್ ಮಾಡಿಸ್ತೀನಿ ಅಂತ ಹೇಳಿ ಅಮೌಂಟ್ ಇಸ್ಕೊಳ್ಳೋದು. ಜಾಬ್ ಮಾಡಿಸಲ್ರಿ, ಸುಮ್ಮನೆ ಅಮೌಂಟ್ ಇಸ್ಕೊಳ್ಳೋದು. ಮತ್ತು ಯಾವ್ಯಾವ ಹುಡುಗಿಯರು ಬರ್ತಾರೆ ಸಂಘಟನೆ ಹೆಸರು ಹೇಳ್ಕೊಂಡು ಇವ್ರು ಹೆಲ್ಪ್ ಮಾಡ್ತಾರಂತ ಆ ಹುಡುಗಿಯರಿಗೆಲ್ಲ ಯೂಸ್ ಮಾಡ್ಕೊಳ್ಳೋದು. ಅವ್ರ ಫೋಟೋಸ್ ವಿಡಿಯೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರಿಗೆ ಅಮೌಂಟ್ ಕೊಡು ಅಂತ. ಈ ಥರ ಎಲ್ಲ ಮಾಡ್ತಾನೆ ರೀ. ಮತ್ತು ಈ ಲೆಕ್ಕನೇ ಇಲ್ರಿ ಅದು ಪೊಲೀಸ್ ಸ್ಟೇಷನಲ್ಲಿ ಲ್ಯಾಪ್ಟಾಪ್ ಕೊಟ್ಟಿದ್ದೀನಿ ರೀ ನಾನು. ಅದು ಅಲ್ಲಿ ಅವ್ರು ಚೆಕ್ ಮಾಡ್ತೀನಿ ಅಂದೇ ರೀ. ನನಗೊಂದು 3-4 ಜನದ ಬಗ್ಗೆ ಗೊತ್ತಾಗಿದ್ರಿ. ಈಗ ಅದಕ್ಕಿಂತ ಮೊದಲು ಇನ್ನೂ ಭಾಳ ಅವರಿ. ಅವೆಲ್ಲ ಅವ್ನು ಲ್ಯಾಪ್ಟಾಪಲ್ಲಿ ಏನೇನು ಮಾಡಿದ್ದಾನೆ, ಫೋಟೋಸ್ ವಿಡಿಯೋಸ್ ಎಲ್ಲನೂ ಇಟ್ಕೊಂಡಿದ್ದಾನೆ ರೀ ಅವನು. ಬೇರೆ ಹುಡುಗಿರ ಹಿಂದೆ ರೀ ಅಫೇರ್. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ. ಹಿಂದೂ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನು ತನ್ನ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಂಡಿರುವಂಥ ವಿಚಾರ ರಾಷ್ಟ್ರ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷನ ಮೇಲೆ FIR ಆಗಿದೆ. ಇಲ್ಲಿ ಮೀಡಿಯಾಗಳ ಮುಂದೆ ಹೇಳ್ತಾ ಇರುವಂತಹ ಹೆಣ್ಣು ಮಗಳು ಅನ್ಯ ಧರ್ಮದವರಲ್ಲ, ಹಿಂದೂ ಧರ್ಮದ ಹೆಣ್ಣು ಮಗಳು. FIR ಮಾಡಿರೋದು ಸಹ ಹಿಂದೂ ಧರ್ಮದ ಹೆಣ್ಣು ಮಗಳೇ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ. ಏನು ವಿಡಿಯೋ ಮಾಡಿದ್ದೆ. ಇವತ್ತು ಒಂದು ರಾಷ್ಟ್ರ ರಕ್ಷಣಾ ಪಡೆ ಅಂತ ಮಾಡಿಕೊಂಡು ಆ ಜಿಲ್ಲಾಧ್ಯಕ್ಷ ಒಬ್ಬ ಹೆಣ್ಣು ಮಗಳ ಮೇಲೆ ಏನು ಅತ್ಯಾಚಾರ ಮಾಡಿರುವಂಥದ್ದು, ಮೋಸ ಮಾಡಿರುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಅದ್ರ ಜೊತೆಗೆ ಮತ್ತಷ್ಟು ಜನ ಹೆಣ್ಣುಮಕ್ಕಳು ಸಹ ಈ ಥರ ಮಾಡಿದ್ದಾರೆ ಅಂತ ಹೆಣ್ಮಗಳು ಹೇಳ್ತಾ ಇರೋದನ್ನು ನೋಡಿದ್ರೆ ನಮ್ಮ ಹಿಂದೂ ಧರ್ಮವನ್ನು ಯಾವ್ಯಾವ ರೀತಿ ಯಾರ್ಯಾರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕಣ್ಣು ಮುಂದೆ ಸಾಕ್ಷಿ ಇದೆ ಅಲ್ವಾ. ಯಾತಕ್ಕೆ ಅಕ್ಷರ ಮೀಡಿಯಾದಲ್ಲಿ ಪದೇ ಈ ವಿಚಾರವನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಅಂತಂದರೆ, ಫಸ್ಟ್ ನಮ್ಮ ಕಣ್ಣು ಮುಂದೆ ಇರುವಂತಹ ತಪ್ಪುಗಳನ್ನು ಸರಿಪಡಿಸ್ಬೇಕು. ಪುನೀತ್ ಕೆರಹಳ್ಳಿ ಅಂತ ಒಬ್ಬ ಯುವಕ ಇಲ್ಲಿ ದಾರಿ ತಪ್ಪುತ್ತಾ ಇದ್ದಾರೆ, ದಾರಿ ತಪ್ಪಿದ್ದಾರೆ, ಸರಿದಾರಿಗೆ ತರಬೇಕು, ಸರಿದಾರಿಗೆ ತರುವಂಥ ಕೆಲಸ ಆಗಬೇಕು. ಒಬ್ಬ ಹಿಂದೂ ಆಗಿ, ಒಬ್ಬ ಪತ್ರಕರ್ತನಾಗಿ, ಒಬ್ಬ ಭಾರತೀಯನಾಗಿ ಆ ಯುವಕ ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರ ತಪ್ಪುಗಳನ್ನು ಹೇಳುವಂತಹ ಕೆಲಸ ನಾನು ಮಾಡ್ತಾ ಇರುವಂಥದ್ದು. ಹಿಂದೂ ಧರ್ಮ ಅಪಾಯದಲ್ಲಿಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಸೃಷ್ಟಿ ಮಾಡ್ತಾ ಇದ್ದೀರಿ, ಹಿಂದೂ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದೀರಿ ಅಂತಂದರೆ ನೀವು ಯಾರಿಗೆ ದ್ರೋಹ ಮಾಡ್ತಾ ಇದ್ದೀರಿ? ಭಾರತ ಮಾತೆಗೆ ದ್ರೋಹ ಮಾಡ್ತಾ ಇಲ್ವಾ? ಭಾರತ ಮಾತೆಗೆ ನೀವು ದ್ರೋಹ ಮಾಡ್ತಾ ಇಲ್ವಾ? ಅನ್ಯಾಯ ಮಾಡ್ತಾ ಇಲ್ವಾ? ಒಬ್ಬ ಜಿಲ್ಲಾಧ್ಯಕ್ಷ ಅಂತ ಹೇಳ್ಕೊಂಡಿರುವವನ ಹೆಸರ ಮೇಲೆ FIR ಆಗುತ್ತೆ ಅಂತಂದರೆ ಅದ್ಯಾವುದು ಇನ್ನೊಂದಕ್ಕೆ ವಿಚಾರಕ್ಕೆ FIR ಆಗಿದೆಯಾ? ಹೆಣ್ಣು ಮಕ್ಕಳನ್ನು, ಹಿಂದೂ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡಿರುವಂತಹ ವಿಚಾರಕ್ಕೆ. ಪುನೀತ್ ಕೆರಹಳ್ಳಿಯವರೇ, ಇದು ನಿಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಾಡಿರುವಂಥದ್ದು. ನಿಮ್ಮ ಮೇಲೆ ಸಹ ಏನು ಹಳೆಯ ಒಂದು ಆರೋಪ ಇದೆ, ಈಗಲೂ ಸಹ ನಿಮ್ಮ ಮೇಲೆ ಅದೇನೋ ಚಾರ್ಜ್ ಶೀಟ್ ಆಗಿ FIR ಅಲ್ಲಿ ನಿಮ್ಮ ಹೆಸರಿದೆ. ವೇಶ್ಯಾವಾಟಿಕೆ ಏನು ಆರೋಪದ ಮೇಲೆ ನೀವು ಸಹ ಆರೋಪಿನೇ. ಈಗ ನಿಮ್ಮದೇ ಜಿಲ್ಲಾಧ್ಯಕ್ಷ ಈ ರೀತಿ ಮಾಡಿದ್ದಾನೆ ಅಂತಂದರೆ ಯಾವ ಸಮರ್ಥನೆ ಮಾಡ್ಕೊಳ್ತೀರಿ? ಹಿಂದೂ ಧರ್ಮ ಅಂತಂದ್ರೆ ಏನು ಬಿಟ್ಟಿಗೆ ಬಿಟ್ಟಿದೆಯಾ? ಹಿಂದೂ ಧರ್ಮ ಬಿಟ್ಟಿಗೆ ಬಿದ್ದಿ. ಮಾತೆತ್ತಿದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತೀರಿ. ಮುಸಲ್ಮಾನರ ಹೆಣ್ಣು ಮಕ್ಕಳು ಆಯ್ತಾ ಯಾವ ರೀತಿ ಅಲರ್ಟ್ ಆಗಿದ್ದಾರೆ? ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತಂದರೆ ಏನು ವಿಡಿಯೋ ಮಾಡಿಕೊಂಡು ಸ್ಟೈಲಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸೋದಲ್ಲ. ಹಿಂದೂ ಧರ್ಮ ಕಟ್ಟಬೇಕು ಅಂತಂದರೆ ಅಖಾಡಕ್ಕೆ ಇಳಿಬೇಕು, ಆಫ್ಲೈನಿಗೆ ಬರಬೇಕು. ಕಟ್ಟೆ ಮೇಲೆ ಕೂತಿರುವಂತಹ ಹಿರಿಯರು ಯುವಕರನ್ನು ಉದ್ದೇಶಿಸಿ ಹಿಂದೂ ಧರ್ಮದ ಪ್ರಾಮುಖ್ಯತೆ ಬಗ್ಗೆ ಹೇಳಬೇಕು. ಸ್ವಾಮಿ ವಿವೇಕಾನಂದರು ದೇಶ ಸಂಚಾರ ಮಾಡಿದ್ರಲ್ಲ, ದೇಶ ಸಂಚಾರ ಮಾಡಿದ್ದು ಹಿಂದೂ ಧರ್ಮದ ಬಗ್ಗೆ ಹೇಳೋದಕ್ಕೆ. ಬಹಳಷ್ಟು ಜನ ಪುಣ್ಯ ಪುರುಷರುಗಳು ಈ ಕೆಲಸ ಮಾಡಿದ್ದಾರೆ. ಅವರ ಹೆಸರನ್ನು ಬಳಸ್ಕೊಡುವಂತಹ ನಮ್ಮಲ್ಲಿದ್ದಾರಲ್ಲ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವರು ಏನೋ ಮಾಡ್ತೀನಿ ಅಂತ ಹೋಗ್ತಾರೆ. ವಿವೇಕಾನಂದರನ್ನ ಬಳಸ್ಕೊಳ್ತಾರೆ, ರಾಮಕೃಷ್ಣ ಪರಮಹಂಸರನ್ನ ಬಳಸ್ಕೊಳ್ತಾರೆ, ಶಾರದಾದೇವಿಯವರನ್ನ ಬಳಸ್ಕೊಳ್ತಾರೆ, ವಿವೇಕಾನಂದರ ರಾಕಡೆ ಅಂತ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದರೆ ಚಕ್ರವರ್ತಿ ಸೂಲಿಬೆಲೆ ಅವರು ವಿವೇಕಾನಂದರು ನಡೆದಂತಹ ಹಾದಿನಲ್ಲಿ ನಡೆಯೋದೇ ಇಲ್ಲ. ಈಗ ಬ್ರಹ್ಮಚಾರಿ ಅಂತ ಹೇಳ್ಕೊಳ್ತಾರೆ.
ನನಗೇನು ಆಸೆ ಇಲ್ಲ ಅಂತ ಹೇಳ್ಕೊಳ್ತಾರೆ. ಹೋಗಿ ಹಿಂದೆನೂ ನಾನು ಹೇಳಿದ್ನಲ್ಲ, ಹೋಗಿ ವಿವೇಕಾನಂದರು ಯಾವ ರೀತಿ ಧರ್ಮ ಪ್ರಚಾರ ಮಾಡಿದ್ರೋ ಅದೇ ರೀತಿ ಗ್ರಾಮಗಳಿಗೆ ಹೋಗಿ, ಒಂದು ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿ ದೇವಸ್ಥಾನದಲ್ಲ ಕಟ್ಟೆ ಮೇಲೆ ಮಲಕ್ಕೊಳ್ಳಿ, ಅವರಿಗೆಲ್ಲ ಹೇಳಿ ಬೆಳಿಗ್ಗೆ ಎದ್ದು, ಅದಾದ ನಂತರ ಇನ್ನೊಂದು ಗ್ರಾಮಕ್ಕೆ ಹೋಗಿ ಇರುವಂತಹ ಅವಧಿನಲ್ಲಿ ಎಲ್ಲವನ್ನು ಮುಗಿಸಿ ಚಕ್ರವರ್ತಿ ಸೂಲಿಬೆಲೆ ಅವರೇ, ಅದು ಧರ್ಮದ ಸಂಘಟನೆಗೆ ಪೂರಕವಾಗಿರುವಂಥದ್ದು. ನಾವು ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ನಾವು ಚಿಂತಕ ಅಂತ ಹೇಳ್ಕೊಂಡು ಮತ್ತೊಂದು ಅಂದ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳ್ಕೊಂಡು ಹೋಗುವಂಥದ್ದು ಧರ್ಮವನ್ನು ಬೆಳೆಸೋದ ರೀತಿ ಅಲ್ಲ ಇದು. ನಾವು ನೋಡ್ತಾ ಇದ್ದೀವಿ ಹಿಂದೂ ಧರ್ಮದ ಹೆಸರಿನಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಜಿಲ್ಲಾಧ್ಯಕ್ಷ ಬಳಸ್ಕೊಂಡಿದ್ದಾನೆ ಅಂತಂದರೆ ಅಸಹ್ಯ ಆಗಲ್ವೇನ್ರಿ? ನಮಗೆ ಅಸಹ್ಯ ಆಗಲ್ವಾ? ಎಲ್ಲಿವರೆಗೂ ಇದನ್ನು ನಾವು ತಡ್ಕೊಳಕ್ಕಾಗುತ್ತೆ? ನಮ್ಮ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳುವಂಥ ಹಕ್ಕನ್ನು ನಿಮಗೆ ಯಾರು ಕೊಟ್ಟಿದ್ದು? ಹಿಂದೂ ಧರ್ಮವನ್ನು ಬಳಸ್ಕೊಳ್ಳುವಂಥ ಹಕ್ಕು, ಹಿಂದೂ ಧರ್ಮವನ್ನು ಬಳಸ್ಕೊಂಡು ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀರಲ್ಲ, ಆ ಹಕ್ಕನ್ನು ನಿಮ್ಗೆ ಯಾರು ಕೊಟ್ಟಿದ್ದು? ಇನ್ನು ಬೇರೆ ಧರ್ಮದವರು ನಿಮ್ಮನ್ನು ನೋಡಿ ಯಾಕೆ ನಗೆಪಾಟ್ಲಿಗೆ ಈಡು ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ನಡವಳಿಕೆಗಳಿಂದ. ಪುನೀತ್ ಕೆರೆಹಳ್ಳಿ ಅವರೇ, ನಿಮ್ಮ ನಡವಳಿಕೆಗಳಿಂದ. ಇವತ್ತು ಯಾರು ನಮ್ಮ ಅಬ್ದುಲ್ ರಜಾಕ್ ಅವ್ರು ಹೇಳಿದ್ರಲ್ಲ, ಪುನೀತ್ ಕೆರೆಹಳ್ಳಿ ಕೋಟಿಗಟ್ಟಲೆ ರೂಪಾಯಿ ಮನೆ ಕಟ್ಟಿದ್ದಾರೆ ಅಂತ. ಹೇಗೆ ಬಂತು? ಯಾವ ರೀತಿ ಬಂತು? ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು ಏನಂತಂದರೆ, ನಿಮ್ಮ ವೈಯಕ್ತಿಕ ಜೀವನ ಏನಾದರೂ ಮಾಡ್ಕೊಳ್ಳಿ, ನಮ್ಗದಕ್ಕೆ ಸಂಬಂಧ ಇಲ್ಲ. ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಳ್ತೀರಿ, ಹಿಂದೂ ಹೆಸರುಗಳನ್ನು ಬಳಸ್ಕೊಳ್ತೀರಿ. ಯಾತಕ್ಕೆ ಬಳಸ್ಕೊಳ್ತೀರಿ? ನಿಮಗೆ BJP ಪಕ್ಷದವರು ಮಾನಸಿಕವಾಗಿ ಆರ್ಥಿಕವಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇರಬಹುದು. ಮುಂದೆ ಸರ್ಕಾರ ಬಂದಾಗ ನಿಮ್ಗೇನೋ ಒಂದು ಆಗಬಹುದು ಅನ್ನೋ ಆಸೆ ಇರಬಹುದು. ಹಾಗಂತೇಳಿ ಓಟಿಗೋಸ್ಕರವಾಗಿ ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ, ಭಾರತ ದೇಶ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಹೋಗ್ತಿರಲ್ಲ. ಇಲ್ಲಿ ಭಾರತ ಮಾತೆಯ ಮಗಳನ್ನು ಇವರು ಅತ್ಯಾಚಾರ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳಿ FIR ಆಗುತ್ತೆ ಅಂತಂದರೆ ಅದಕ್ಕೆ ಹೊಣೆಗಾರರು ಯಾರ್ರೀ? ಬಿಟ್ಟುಬಿಡ್ರಿ, ಎಲ್ಲವನ್ನೂ ಬಿಟ್ಟುಬಿಡಿ. ಧರ್ಮ ಅನ್ನೋದು ಶ್ರೇಷ್ಠವಾದಂಥದ್ದು. ಹಿಂದೂ ಧರ್ಮ ಇದೆಯಲ್ಲ, ಜಗತ್ತಿನಲ್ಲೇ ಶ್ರೇಷ್ಠ ಧರ್ಮ ಅದು. ಹಿಂದೂ ಧರ್ಮದಲ್ಲಿ ಪುಣ್ಯ ಪುರುಷರಿದ್ದಾರಲ್ಲ, ಅವರು ಮಾಡಿರುವಂತಹ ಸಾಧನೆಗಳು, ಅವರು ಕೊಟ್ಟಂತಹ ಕೊಡುಗೆಗಳಲ್ಲಿ ನೀವೇನೂ ಮಾಡೋದಕ್ಕಾಗಲ್ಲ. ನೀವು ಆ ಹೆಸರನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ದಯಮಾಡಿ ಹೇಳ್ತೀನಿ ಕೇಳಿ, ಕಟ್ಟಬೇಕು ಅಂತ ಹೊರಟಾಗ ಕಟ್ಟುವಂತಹ ಕೆಲಸಕ್ಕೆ ಹೋಗಬೇಕು. ಇಲ್ಲಿ ಧರ್ಮವನ್ನು ಬಳಸ್ಕೊಂಡು ನಾವು ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ಕೊಂಡ್ರೆ ಈ ರೀತಿ ಆಗುವಂಥದ್ದು. ನಾವು ಯಾತಕ್ಕೆ ಅಂತಂದರೆ, ಈ ಹಿಂದೂ ಧರ್ಮವನ್ನು ಅನಾದಿ ಕಾಲದಿಂದಲೂ ಸಹ ಬಳಸ್ಕೊಳ್ತಾನೆ ಇದ್ದಾರೆ. ಮೊಘಲರ ಕಾಲದಲ್ಲೂ ಬಳಸ್ಕೊಂಡ್ರು, ಬ್ರಿಟಿಷರ ಕಾಲದಲ್ಲೂ ಬಳಸ್ಕೊಂಡ್ರು, ಇವತ್ತಿನ ಕಾಲದಲ್ಲೂ ಬಳಸ್ಕೊಳ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿಲ್ಲದಂತಹ ಒಗ್ಗಟ್ಟನ್ನು ನಾನು ಯಾಕೆ ಮೊಘಲರ ಕಾಲದ್ದು ಬ್ರಿಟಿಷರ ಕಾಲದ್ದು ಈಗಿನ ಕಾಲದ್ದು ಕಂಪೇರ್ ಮಾಡ್ತೀನಿ ಅಂತಂದರೆ, ಮೊಘಲರ ಕಾಲದಲ್ಲಿ ಹಿಂದೂಗಳಲ್ಲಿ ಭೇದ ಭಾವವನ್ನು ಉಂಟು ಮಾಡಿದ್ರು. ಮೇಲ್ವರ್ಗ ಕೆಳವರ್ಗ ಅಂತ ಮಾಡಿದ್ರು, ಶೂದ್ರ ಅಂತ ಮಾಡಿದ್ರು, ಶೋಷಿತರು ಅಂತ ಮಾಡಿದ್ರು, ಅವ್ರನ್ನ ಅಸ್ಪೃಶ್ಯತೆಯನ್ನು ಹುಟ್ಟಾಕಿದ್ರು. ಆ ರೀತಿಯಾಗಿ ಡಿವೈಡ್ ಮಾಡಿದ್ದಂಥದ್ದು ನಾನು ಹೇಳ್ತಾ ಇರುವುದು ಮೊಘಲರ ಕಾಲದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಆ ವಿಚಾರಗಳನ್ನು ಮೊಘಲರು ಒಳಗಡೆ ಇರುವಂತಹ ಗೂಢಾಚಾರಗಳು ಗೊತ್ತಾಯಿತು. ಭಾರತ ದೇಶದಲ್ಲಿರುವಂತಹ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ ಆ ಒಗ್ಗಟ್ಟನ್ನು ಮುರಿದಿದ್ದು ಯಾರು ಅಂದರೆ 2%ನವರು. ನೇರ ಸಾವಿರಷ್ಟು ಜನ ಬಂದರು, ಭಾರತವನ್ನು ಅಕ್ವೈರ್ ಮಾಡಿಕೊಂಡ್ರು, ಆಡಳಿತ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಅವರಿಗೆ ಸಪೋರ್ಟ್ ಮಾಡಿದಂಥವ್ರು ಯಾರು? ಶಾಸಕಾಂಗ ಕಾರ್ಯಾಂಗದಲ್ಲಿದ್ದಂಥವ್ರು ಯಾರು? ಬ್ರಿಟಿಷರ ಕಾರ್ಯಾಂಗ ಶಾಸಕದಲ್ಲಿದ್ದವರು ಯಾರು? ಕಿತ್ತೂರು ಸಂಸ್ಥಾನದಲ್ಲಿ ನಾವು ನೋಡ್ತಾ ಇರ್ತೀವಿ, ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದ್ವಿ, ಕಿತ್ತೂರು ರಾಣಿ ಚೆನ್ನ ಸಿನಿಮಾ ನೋಡಿದ್ವಿ. ಅದರಲ್ಲಿದ್ದಂಥವ್ರು ಯಾರು? ಬ್ರಿಟಿಷರ ಆಡಳಿತದಲ್ಲಿದ್ದಂಥವ್ರು ಯಾರು? ದೇಶಭಕ್ತರ? ಭಾರತೀಯರನ್ನೇ ಕೊಡಬಾರ್ದಂಥ ಹಿಂಸೆಗಳನ್ನು ಕೊಟ್ಟಂಥವ್ರು ಯಾರು? ಇವತ್ತಿಗೂ ಆ 2%ನವರೇ ಇವತ್ತಿಗೂ ಸಹ ಈ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು. ಪುನೀತ್ ಕೆರೆಹಳ್ಳಿ ಅಂತಹ ಯುವಕರಿಗೆ, ಅವ್ರಿಗೆ ಹಿಂದೆ ಎಲ್ಲ ನಾವು ನೋಡ್ತಿದ್ವಲ್ಲ, ಅಮಾಯಕ ಯುವಕರನ್ನು ತಗೊಂಡು ಬಂದು ಹೀರೋ ಮಾಡಿ ಕೇಸುಗಳನ್ನು ಹಾಕಿಸ್ಬಿಟ್ಟು ಆ ವ್ಯಕ್ತಿನ ಏನೋ ನಿನಗೊಂದು ಮುಂದಕ್ಕೆ ಭವಿಷ್ಯ ಇದೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಂತವ್ರನ್ನ ಮುಂದೆ ಬಿಡ್ತಾರಲ್ಲ, ಇದು ತಪ್ಪಲ್ವಾ? ಇದನ್ನು ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರುವಂಥದ್ದು. ಸರಿದಾರಿಗೆ ಬನ್ನಿ, ಧರ್ಮವನ್ನು ಉಳಿಸ್ತೀರಾ? ಉಳಿಸುವಂಥ ಕೆಲಸ ಮಾಡಿ.
ಧರ್ಮವನ್ನು ಉಳಿಸೋದಕ್ಕೆ, ಧರ್ಮವನ್ನು ಕಟ್ಟೋದಕ್ಕೆ ರಾಜಕೀಯ ಪಕ್ಷದ ಅವಶ್ಯಕತೆ ಇಲ್ಲ. ನೀವು ಕಟ್ಟ ಕಡೆಯ ವ್ಯಕ್ತಿಗೆ ನೀವು ತಲುಪಬೇಕು ಅಂತಂದರೆ ಹೋಗಿ ಗ್ರಾಮಗಳಿಗೆ ಹೋಗಿ ಕುತ್ಕೊಳ್ಳಿ, ಹಿಂದೂ ಧರ್ಮದ ಪ್ರಚಾರ ಮಾಡಿ ಮುಸಲ್ಮಾನರನ್ನು ಬೈದಿದ ತಕ್ಷಣವೇ ಹಿಂದೂ ಧರ್ಮ ಬಲಿಷ್ಠ ಆಗಲ್ಲ. ಮುಸಲ್ಮಾನರು ಗಟ್ಟಿಯಾಗಿ ಇದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಅವರನ್ನು ಯಾರು ಏನೂ ಮಾಡೋದಕ್ಕಾಗಲ್ಲ. ಮುಸಲ್ಮಾನರ ಒಗ್ಗಟ್ಟನ್ನು ಹೊಡಿಲಿಕ್ಕೂ ಆಗಲ್ಲ, ಮುಸಲ್ಮಾನರನ್ನು ನೀವೇನೂ ಮಾಡೋದಕ್ಕಾಗಲ್ಲ. ಅವರ ಆಚಾರ ವಿಚಾರಗಳು, ಅವರ ಆಚರಣೆಗಳು, ಅವರ ಧಾರ್ಮಿಕವಾಗಿ ಅವರು ಬಲಿಷ್ಠ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ನೀವು ಅವರನ್ನು ಟೀಕೆ ಮಾಡಿ ನಾನು ಹಿಂದೂ ಧರ್ಮವನ್ನು ಕಟ್ತೀನಿ ಅಂತ ಹೋದರೆ ನಿಮ್ಮಂತಹ ಮೂರ್ಖರು ಜಗತ್ತಿನಲ್ಲಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.